Good morning students. Today's topic is plant breeding for improved food quality. Previous class ಅಲ್ಲಿ plant breeding ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ. ಓಕೆ, ಇಲ್ಲಿ ಮೇನ್ ಆಗಿ ಪ್ಲಾಂಟ್ ಬ್ರೀಡಿಂಗ್ ನ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಫುಡ್ ಕ್ವಾಲಿಟಿನ ಇಂಪ್ರೂವ್ ಮಾಡಕ್ಕೆ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಎಸ್ಟಿಮೇಟೆಡ್ ದಟ್ ಮೋರ್ ದ್ಯಾನ್ 840 ಮಿಲಿಯನ್ ಪೀಪಲ್ ಇನ್ ದಿ ವರ್ಲ್ಡ್ ಡು ನಾಟ್ ಹ್ಯಾವ್ ಅಡಿಕ್ವೇಟ್ ಫುಡ್ ಟು ಮೀಟ್ ದರ್ ಡೈಲಿ ರಿಕ್ವೈರ್ಮೆಂಟ್. ನೋಡಿ, ದೇಶಗಳಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ 840 ಮಿಲಿಯನ್ ಪೀಪಲ್ ಇನ್ ದಿ ವರ್ಲ್ಡ್ ಡು ನಾಟ್ ಹ್ಯಾವ್ ಅಡಿಕ್ವೇಟ್ ಫುಡ್. ಅವರಿಗೆ ಬೇಕಾದಷ್ಟು ಫುಡ್ಗಳು ಸಿಗ್ತಿಲ್ಲ ಫಾರ್ ದರ್ ಡೈಲಿ ರಿಕ್ವೈರ್ಮೆಂಟ್ಸ್. ಸಮಸ್ಯೆಗಳು ನೋಡಿ ಯಾವ ತರ ಇದೆ ಅಂದ್ರೆ, ಅಗೈನ್ ಅರೌಂಡ್ 3 ಬಿಲಿಯನ್ ಪೀಪಲ್ ಇನ್ ದಿ ವರ್ಲ್ಡ್ ಸಫರ್ ಫ್ರಮ್ ಡಿಫಿಷಿಯನ್ಸಿ ಆಫ್ ಮೈಕ್ರೋನ್ಯೂಟ್ರಿಯೆಂಟ್, ಪ್ರೋಟೀನ್ ಅಂಡ್ ವಿಟಮಿನ್ ವಿಚ್ ಇಸ್ ಕಾಲ್ಡ್ ಹಿಡನ್ ಹಂಗರ್. ಅರೌಂಡ್ ವರ್ಲ್ಡ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ 3 ಬಿಲಿಯನ್ ಆಫ್ ಪೀಪಲ್ ಸಫರ್ ಫ್ರಮ್ ಡಿಫಿಷಿಯನ್ಸಿ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್, ಪ್ರೋಟೀನ್, ವಿಟಮಿನ್. ಈ ಡಿಫಿಷಿಯನ್ಸಿಯಿಂದ ಏನ್ ಮಾಡ್ತಾರೆ, ಸಫರ್ ಪಡ್ತಾರೆ. ಏನಕ್ಕೆ ಅಂದ್ರೆ ಅಡಿಕ್ವೇಟ್ ಫುಡ್ ಅವರಿಗೆ ಅವೈಲಬಲ್ ಆಗ್ತಿಲ್ಲ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಹಿಡನ್ ಹಂಗರ್ ಅಂತೇಳಿ ಕರಿತೀವಿ. ಓಕೆ, ಈ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಇಂಪ್ಲಿಮೆಂಟ್ ಆಗಿದ್ದ ಪ್ರೋಗ್ರಾಮ್ ಯಾವುದು ಅಂದ್ರೆ ದಟ್ ಈಸ್ ದಿ ಬಯೋಫಾರ್ಟಿಫಿಕೇಶನ್. ದಟ್ ಈಸ್ ದಿ ಬಯೋಫಾರ್ಟಿಫಿಕೇಶನ್. ಬಯೋಫಾರ್ಟಿಫಿಕೇಶನ್ ಅಂದ್ರೆ ಬ್ರೀಡಿಂಗ್ ಕ್ರಾಪ್ಸ್ ವಿಚ್ ಪ್ರೊಡ್ಯೂಸಸ್ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್. ಅಂದ್ರೆ ಬ್ರೀಡಿಂಗ್ ಕ್ರಾಪ್, ನೀವೇನು ಕ್ರಾಪ್ ನ ಡೆವಲಪ್ ಮಾಡ್ತೀರಾ ಆ ಕ್ರಾಪ್ ಏನ್ ಮಾಡ್ತದೆ, ಪ್ರೊಡ್ಯೂಸ್ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಅಂಡ್ ಹೆಲ್ದಿಯರ್ ಫ್ಯಾಟ್. ಇದಿಷ್ಟು ಕಂಟೆಂಟ್ ಇದೆ ಟು ಇಂಪ್ರೂವ್ ದಿ ಪಬ್ಲಿಕ್ ಹೆಲ್ತ್. ಪಬ್ಲಿಕ್ ಹೆಲ್ತ್ ನ ಏನ್ ಮಾಡ್ತದೆ, ಇಂಪ್ರೂವ್ ಮಾಡ್ತಾ ಇದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಬಯೋಫಾರ್ಟಿಫಿಕೇಶನ್ ಅಂತೇಳಿ ಕರಿತೀವಿ. ನೋಡಿ, ಬಯೋಫಾರ್ಟಿಫಿಕೇಶನ್ ಅಂದ್ರೆ ಬ್ರೀಡಿಂಗ್ ಕ್ರಾಪ್ಸ್ ವಿಚ್ ಪ್ರೊಡ್ಯೂಸಸ್ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್. ಏನು ಕ್ರಾಪ್ ಇದೆ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಲೈಕ್ ವಿಟಮಿನ್, ಮಿನರಲ್ಸ್, ಪ್ರೋಟೀನ್ ಅಂಡ್ ಹೆಲ್ದಿಯರ್ ಫ್ಯಾಟ್ಸ್ ಟು ಇಂಪ್ರೂವ್ ದಿ ಪಬ್ಲಿಕ್ ಹೆಲ್ತ್. ದಟ್ ಒನ್ ಇಸ್ ಕಾಲ್ಡ್ ಬಯೋಫಾರ್ಟಿಫಿಕೇಶನ್ ಅಂತೇಳಿ ಕರಿತೀವಿ. ಇದು ಫಸ್ಟ್ ಒನ್ ಆಯ್ತು. ನೆಕ್ಸ್ಟ್, ಆಬ್ಜೆಕ್ಟಿವ್ ಆಫ್ ಬಯೋಫಾರ್ಟಿಫಿಕೇಶನ್ ಟು ಇಂಪ್ರೂವ್ ಆರ್ ಆಸ್ ಫಾಲೋಸ್. ಅಂದ್ರೆ ಬಯೋಫಾರ್ಟಿಫಿಕೇಶನ್ ಇಂದು ಮೇನ್ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋದ್ರೆ, ಇಲ್ಲಿ ಬಯೋಫಾರ್ಟಿಫಿಕೇಶನ್ ಅಂದ್ಕೂಡ್ಲೆ ನಾವೇನು ಬ್ರೀಡಿಂಗ್ ಕ್ರಾಪ್ ನ ಯೂಸ್ ಮಾಡ್ತಿದೀವಿ ಅದ್ರಲ್ಲಿ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ ನ ಪ್ರೊಡ್ಯೂಸ್ ಮಾಡೋದು. ಇಲ್ಲಿ ನೋಡಿ, ಈಗ ಬ್ರೀಡಿಂಗ್ ಕ್ರಾಪ್ ಇದೆ ಅಂದ್ರೆ ಆ ಬ್ರೀಡಿಂಗ್ ಕ್ರಾಪ್ ಅಲ್ಲಿ ಬಯೋಫಾರ್ಟಿಫಿಕೇಶನ್ ಇಂದು ಮೇನ್ ಆಬ್ಜೆಕ್ಟಿವ್ ಅಂದ್ರೆ ಪ್ರೋಟೀನ್ ಕಂಟೆಂಟ್ ಅಂಡ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು. ಫಸ್ಟ್ ಆಬ್ಜೆಕ್ಟಿವ್ ಬ್ರೀಡಿಂಗ್ ಕ್ರಾಪ್ಸ್ ಅಲ್ಲಿ ಆಯಿಲ್ ಕಂಟೆಂಟ್ ಅಂಡ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು, ವಿಟಮಿನ್ ಕಂಟೆಂಟ್ ನ ಇಂಪ್ರೂವ್ ಮಾಡೋದು, ಮೈಕ್ರೋನ್ಯೂಟ್ರಿಯೆಂಟ್ ಅಂಡ್ ಮಿನರಲ್ ಕಂಟೆಂಟ್ಸ್ ಏನ್ ಮಾಡೋದು, ಇಂಪ್ರೂವ್ ಮಾಡೋದು ಇನ್ ಬ್ರೀಡಿಂಗ್ ಕ್ರಾಪ್ಸ್. ದಟ್ ಈಸ್ ದಿ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಬಯೋಫಾರ್ಟಿಫಿಕೇಶನ್. ಇಲ್ಲಿ 4 ಆಬ್ಜೆಕ್ಟಿವ್ ನೋಡಿದ್ವಿ ಬಯೋಫಾರ್ಟಿಫಿಕೇಶನ್ ಅಲ್ಲಿ: ಪ್ರೋಟೀನ್ ಕಂಟೆಂಟ್ ಅಂಡ್ ಕ್ವಾಲಿಟಿ, ಆಯಿಲ್ ಕಂಟೆಂಟ್ ಅಂಡ್ ಕ್ವಾಲಿಟಿ, ವಿಟಮಿನ್ ಕಂಟೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ ಅಂಡ್ ಮಿನರಲ್ ಕಂಟೆಂಟ್. ನೆಕ್ಸ್ಟ್ ನೋಡಿ, ಬಯೋಫಾರ್ಟಿಫಿಕೇಶನ್ಗೆ ಎಕ್ಸಾಂಪಲ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಇದೆ ನೋಡಿ, ಹೈಬ್ರಿಡ್ ಮೈಸ್ ಡೆವಲಪ್ಡ್ ವಿತ್ ಟ್ವೈಸ್ ದಿ ಅಮೌಂಟ್ ಆಫ್ ಅಮೈನೋ ಆಸಿಡ್ಸ್, ಲೈಸಿನ್ ಅಂಡ್ ಟ್ರಿಪ್ಟೋಫಾನ್ ಕಂಪೇರ್ಡ್ ವಿತ್ ಎಕ್ಸಿಸ್ಟಿಂಗ್ ಮೈಸ್. ಎಕ್ಸಿಸ್ಟಿಂಗ್ ಮೈಸ್ಗೆ ಕಂಪೇರ್ ಮಾಡ್ತಾ ಹೋದ್ರೆ ಹೈಬ್ರಿಡ್ ಮೈಸ್ ಅಲ್ಲಿ ಏನಾಗಿದೆ, ವಿ ಹ್ಯಾವ್ ಟು ಅಬ್ಸರ್ವ್ ಟ್ವೈಸ್ ದಿ ಅಮೌಂಟ್ ಆಫ್ ಅಮೈನೋ ಆಸಿಡ್ ಲೈಕ್ ಲೈಸಿನ್ ಅಂಡ್ ಟ್ರಿಪ್ಟೋಫಾನ್. ಇವೆರಡು ಪ್ರೊಡ್ಯೂಸ್ ಆಗಿದ್ದು ಟ್ವೈಸ್ ದಿ ಅಮೌಂಟ್ ಯಾವ್ದು ಪ್ರೊಸೆಸ್ ಮೂಲಕ ಅಂದ್ರೆ ಬಯೋಫಾರ್ಟಿಫಿಕೇಶನ್ ಮೂಲಕ. ಇಟ್ಸ್ ಅನ್ ಫಸ್ಟ್ ಎಕ್ಸಾಂಪಲ್. ಹೈಬ್ರಿಡ್ ಮೈಸ್ ಅಲ್ಲಿ ನಾವೇನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ ಟ್ವೈಸ್ ದಿ ಅಮೌಂಟ್ ಆಫ್ ಅಮೈನೋ ಆಸಿಡ್ ಲೈಸಿನ್ ಅಂಡ್ ಟ್ರಿಪ್ಟೋಫಾನ್ ನಾವೇನ್ ಮಾಡಬಹುದು, ಅಬ್ಸರ್ವ್ ಮಾಡಬಹುದು ವೆನ್ ಕಂಪೇರ್ ವಿತ್ ಎಕ್ಸಿಸ್ಟಿಂಗ್ ಮೈಸ್. ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ನೋಡಿ, ವೀಟ್ ವೆರೈಟಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ವೀಟ್ ವೆರೈಟಿ ಬಗ್ಗೆ ಸ್ಟಡಿ ಮಾಡಿದೀರಾ. ವೀಟ್ ವೆರೈಟಿ ವಿತ್ ಹೈ ಪ್ರೋಟೀನ್ ಕಂಟೆಂಟ್. ವೀಟ್ ವೆರೈಟಿ ಏನ್ ಮಾಡ್ತಾರೆ, ಹೈ ಪ್ರೋಟೀನ್ ಕಂಟೆಂಟ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮಾಲ್ ನ್ಯೂಟ್ರಿಷನ್ ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಹೈ ಪ್ರೋಟೀನ್ ಕಂಟೆಂಟ್ ಅಟ್ಲಾಸ್ 66 ವರ್ ಡೆವಲಪ್ಡ್. ಅಟ್ಲಾಸ್ 66 ಅನ್ನೋ ಒಂದು ವೀಟ್ ವೆರೈಟಿನ ಏನ್ ಮಾಡಿದ್ರು, ಡೆವಲಪ್ ಮಾಡಿದ್ರು. ಅಗೈನ್ ಆ ವೆರೈಟಿ ಏನಾಗಿದೆ ಅಂದ್ರೆ ಹೈ ಪ್ರೋಟೀನ್ ಕಂಟೆಂಟ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. These two are example for biofortification. ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಇಂಡಿಕೇಟ್ ಮಾಡಬಹುದು. ನೆಕ್ಸ್ಟ್ ಅದೇ ತರ ಪಾಯಿಂಟ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ IARI. IARI ಮೀನ್ಸ್ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ ಡೆವಲಪ್ಡ್ ಫಾಲೋಯಿಂಗ್ ಪ್ಲಾಂಟ್ಸ್. ಕೆಲವೊಂದು ಪ್ಲಾಂಟ್ಸ್ ಗಳನ್ನ ಏನ್ ಮಾಡ್ತು, IARI ಡೆವಲಪ್ ಮಾಡ್ತು. ಏನಕ್ಕೆ ಅಂದ್ರೆ ಏನು ಪೀಪಲ್ಸ್ ಅಲ್ಲಿ
ಮಾಲ್ ನ್ಯೂಟ್ರಿಯನ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಫಸ್ಟ್ ಒನ್ ನೋಡಿ, ವಿಟಮಿನ್ ಎ ಎನ್ರಿಚ್ಡ್ ಕ್ಯಾರೋಟ್, ಸ್ಪಿನಾಕ್, ಪಂಪ್ಕಿನ್. ಫಸ್ಟ್ ಒನ್. ಸೆಕೆಂಡ್ ಒನ್, ವಿಟಮಿನ್ ಸಿ ಎನ್ರಿಚ್ಡ್ ಬಿಟರ್ ಗಾರ್ಡ್, ಬತುವಾ, ಮಸ್ಟರ್ಡ್, ಟೊಮ್ಯಾಟೊ ಡೆವಲಪ್ ಮಾಡಿದ್ರು. ಐರನ್ ಅಂಡ್ ಕ್ಯಾಲ್ಸಿಯಂ ಎನ್ರಿಚ್ಡ್ ಸ್ಪಿನಾಕ್ ಅಂಡ್ ಬತುವಾ ಡೆವಲಪ್ ಮಾಡಿದ್ರು. ಪ್ರೋಟೀನ್ ಎನ್ರಿಚ್ಡ್ ಬೀನ್ಸ್, ಫ್ರೆಂಚ್ ಅಂಡ್ ಗಾರ್ಡನ್ ಪೀಸ್ ಏನ್ ಮಾಡಿದ್ರು, ಡೆವಲಪ್ ಮಾಡಿದ್ರು. ಇದಿಷ್ಟನ್ನ ಡೆವಲಪ್ ಮಾಡಿದ ಯಾರು ಅಂದ್ರೆ IARI, ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ ಡೆವಲಪ್ಡ್ ಫಾಲೋಯಿಂಗ್ ಪ್ಲಾಂಟ್ಸ್. ಇದಿಷ್ಟು ಪ್ಲಾಂಟ್ಸ್ ಗಳನ್ನ ನೋಡಿ ಡೆವಲಪ್ ಮಾಡಿದ್ರು. ಇಲ್ಲಿ ನೋಡಿ ಬೆನಿಫಿಟ್ಸ್ ಏನು ಅಂದ್ರೆ ಪ್ರತಿ ಪ್ಲಾಂಟ್ಸ್ ಏನಾಗಿದೆ ವಿಟಮಿನ್ಸ್ ಇದೆ, ಪರ್ಟಿಕ್ಯುಲರ್ ವಿಟಮಿನ್ಸ್. ಈ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡಿದ್ರೆ ವಿಟಮಿನ್ ಎ, ವಿಟಮಿನ್ ಸಿ, ಐರನ್ ಅಂಡ್ ಕ್ಯಾಲ್ಸಿಯಂ, ಪ್ರೋಟೀನ್, ಇದಿಷ್ಟು ಕಂಟೆಂಟ್ಸ್ ಏನಾಗಿದೆ ಡೆವಲಪ್ ಆಗಿದೆ. ಇದು ನಾವು ಸ್ಟಡಿ ಮಾಡಿದ ಫಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದಿ ಬಯೋಫಾರ್ಟಿಫಿಕೇಶನ್. ಬಯೋಫಾರ್ಟಿಫಿಕೇಶನ್ ಅಂದ್ಕೊಳ್ಳೆ ಯಾವಾಗಲೂ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಬ್ರೀಡಿಂಗ್ ಕ್ರಾಪ್ಸ್ ವಿಚ್ ಪ್ರೊಡ್ಯೂಸ್ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್. ಬ್ರೀಡಿಂಗ್ ಕ್ರಾಪ್ ಅಲ್ಲಿ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು, ಲೈಕ್ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಅಂಡ್ ಹೆಲ್ದಿಯರ್ ಫ್ಯಾಟ್ಸ್. ಏನಕ್ಕೆ ಅಂದ್ರೆ ಟು ಇಂಪ್ರೂವ್ ದಿ ಪಬ್ಲಿಕ್ ಹೆಲ್ತ್. ಪಬ್ಲಿಕ್ ಹೆಲ್ತ್ ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಬ್ರೀಡಿಂಗ್ ಕ್ರಾಪ್ ಅಲ್ಲಿ ಹೈಯರ್ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ನ ಡೆವಲಪ್ ಮಾಡ್ತೀವಿ. ಸಮ್ ಟೈಮ್ ಮಾಲ್ ನ್ಯೂಟ್ರಿಷನ್ ಅಥವಾ ಡಿಫಿಷಿಯನ್ಸಿ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್, ಪ್ರೋಟೀನ್, ವಿಟಮಿನ್ ಇಂದ ಸಫರ್ ಪಡ್ತೀರ ಅಂದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹಿಡನ್ ಹಂಗರ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಆಫ್ಟರ್ ದಿ ಬಯೋಫಾರ್ಟಿಫಿಕೇಶನ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಿಂಗಲ್ ಸೆಲ್ ಪ್ರೋಟೀನ್. ಅದನ್ನ SCP ಅಂತಾನೂ ಇಂಡಿಕೇಟ್ ಮಾಡ್ತೀವಿ, ಸಿಂಗಲ್ ಸೆಲ್ ಪ್ರೋಟೀನ್. ಈಗ ಸಿಂಗಲ್ ಸೆಲ್ ಪ್ರೋಟೀನ್ ಅಂದ್ಕೊಳ್ಳಿ ಡೆಫಿನೇಷನ್ ನೋಡಿ. ಸಿಂಗಲ್ ಸೆಲ್ ಪ್ರೋಟೀನ್ಗೆ ಪ್ರೊಡಕ್ಷನ್ ಆಫ್ ಪ್ರೋಟೀನ್ ಇನ್ ಲಾರ್ಜ್ ಸ್ಕೇಲ್. ಯಾವ್ದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ? ಪ್ರೋಟೀನ್ ನ ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂಡ್ ಗ್ರೋಯಿಂಗ್ ದಮ್ ಇನ್ ಎ ಲೋ ಕಾಸ್ಟ್ ರಾ ಮೆಟೀರಿಯಲ್. ಇಲ್ಲಿ ಪರ್ಪಸ್ ನೋಡಿ, 3 ಪಾಯಿಂಟ್ ಆಗಿ ನಾವು ಡಿವೈಡ್ ಮಾಡಿದ ಡೆಫಿನೇಷನ್. ಫಸ್ಟ್ ಒನ್, ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡ್ತಿದೀವಿ. ಯಾರನ್ನ ಯೂಸ್ ಮಾಡಿಕೊಂಡು? ಮೈಕ್ರೋ ಆರ್ಗ್ಯಾನಿಸಮ್ ನ ಯೂಸ್ ಮಾಡಿಕೊಂಡು. ಅಗೇನ್ ಎಲ್ಲಿ ಡೆವಲಪ್ ಮಾಡ್ತೀವಿ ಅಂದ್ರೆ ಲೋ ಕಾಸ್ಟ್ ರಾ ಮೆಟೀರಿಯಲ್ ಮೇಲೆ ಡೆವಲಪ್ ಮಾಡ್ತಿದೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಸಿಂಗಲ್ ಸೆಲ್ ಪ್ರೋಟೀನ್ ಅಂತೇಳಿ ಕರಿತೀವಿ. ಪ್ರೊಡಕ್ಷನ್ ಆಫ್ ಪ್ರೋಟೀನ್ ಇನ್ ಎ ಲಾರ್ಜ್ ಸ್ಕೇಲ್. ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡೋದು. ಯಾರನ್ನ ಯೂಸ್ ಮಾಡಿಕೊಂಡು? ಮೈಕ್ರೋ ಆರ್ಗ್ಯಾನಿಸಮ್ ನ ಯೂಸ್ ಮಾಡಿ. ಅಂಡ್ ಆ ಮೈಕ್ರೋ ಆರ್ಗ್ಯಾನಿಸಮ್ ನ ಎಲ್ಲಿ ಗ್ರೋ ಮಾಡ್ತಿದೀವಿ ಅಂದ್ರೆ ಗ್ರೋಯಿಂಗ್ ದಮ್ ಇನ್ ಲೋ ಕಾಸ್ಟ್ ರಾ ಮೆಟೀರಿಯಲ್ ಮೇಲೆ ಡೆವಲಪ್ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗಲ್ ಸೆಲ್ ಪ್ರೋಟೀನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ಯೂಸ್ ಮಾಡ್ತಿರೋದು ಮೈಕ್ರೋ ಆರ್ಗ್ಯಾನಿಸಮ್ ನ. ಆಲ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂನಿಸೆಲ್ಯುಲರ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸಿಂಗಲ್ ಸೆಲ್ ಪ್ರೋಟೀನ್ ಅಂತೇಳಿ ಏನ್ ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಮೈಕ್ರೋಬ್ಸ್ ಲೈಕ್ ಸ್ಪಿರುಲಿನಾ grown on wastewater from potato processing plants, straw, animal manure and even sewage. ಅಂದ್ರೆ ನೋಡಿ, ಎಷ್ಟು ಸಿಂಪಲ್ ರಾ ಮೆಟೀರಿಯಲ್ ಮೇಲೆ ಅಥವಾ ಎಷ್ಟು ಲೋ ಕಾಸ್ಟ್ ಅಲ್ಲಿ ಇದನ್ನ ಪ್ರೊಡ್ಯೂಸ್ ಮಾಡಬಹುದು ಅಂದ್ರೆ ಸ್ಪಿರುಲಿನ ಸೆಲೆಕ್ಟ್ ಮಾಡಿದ್ವಿ. ಆ ಸ್ಪಿರುಲಿನ ನಾವು ಎಲ್ಲಿ ಡೆವಲಪ್ ಮಾಡ್ತಿದೀವಿ ಅಂದ್ರೆ ಗ್ರೋನ್ ಆನ್ ವೇಸ್ಟ್ ವಾಟರ್ ಫ್ರಮ್ ಪೊಟ್ಯಾಟೊ ಪ್ರೊಸೆಸಿಂಗ್ ಪ್ಲಾಂಟ್ಸ್. ಯಾವುದೇ ರೀತಿಯಾದ ಕಾಸ್ಟ್ಲಿ ಮೆಥಡ್ ಯೂಸ್ ಮಾಡ್ತಿಲ್ಲ. ಏನು ವೇಸ್ಟ್ ವಾಟರ್ ಇದೆ ಪೊಟ್ಯಾಟೊ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಅಲ್ಲಿ ಸ್ಟ್ರಾಗಳ ಮೇಲೆ, ಅನಿಮಲ್ ಮ್ಯಾನ್ಯೂರ್ ಅಂಡ್ ಈವನ್ ಸೀವೇಜ್, ಇದ್ರ ಮೇಲೆ ಡೆವಲಪ್ ಮಾಡ್ತಿದೀವಿ. ಯಾವಾಗ ಡೆವಲಪ್ಮೆಂಟ್ ಬಿಗಿನ್ ಮಾಡುತ್ತೆ? ಟು ಪ್ರೊಡ್ಯೂಸ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಯಾವಾಗ ಮೈಕ್ರೋಬ್ಸ್ ಗೆ ರಾ ಮೆಟೀರಿಯಲ್ಸ್ ಅವೈಲಬಲ್ ಆಗುತ್ತೆ, ಲಾರ್ಜ್ ಕ್ವಾಂಟಿಟಿ ಏನಾಗುತ್ತೆ ತನ್ನ ಡೆವಲಪ್ಮೆಂಟ್ ಬಿಗಿನ್ ಮಾಡುತ್ತೆ. ಈಗ ಡೆವಲಪ್ಮೆಂಟ್ ಆಯ್ತು. ಇಲ್ಲಿ ನೋಡಿ, ಮೈಕ್ರೋಬ್ ಡೆವಲಪ್ ಆಗ್ತದೆ. ಮೈಕ್ರೋಬ್ ಡೆವಲಪ್ ಆಗ್ಬೇಕಾದ್ರೆ ಯಾವುದೇ ರೀತಿಯಾದ ಕಾಸ್ಟ್ಲಿಯೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಸಿಂಪಲ್ ಚೀಫ್ ರಾ ಮೆಟೀರಿಯಲ್ ಮೇಲೆ ಏನಾಯ್ತು? ಡೆವಲಪ್ ಆಯ್ತು. ಅಗೇನ್ ಅದರ ನಂಬರ್ ಏನಾಯ್ತು? ಲಾರ್ಜ್ ಕ್ವಾಂಟಿಟಿಲಿ ಪ್ರೊಡ್ಯೂಸ್ ಆಯ್ತು. ಯಾವಾಗ ಲಾರ್ಜ್ ಕ್ವಾಂಟಿಟಿಲಿ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಕ್ಯಾನ್ ಸರ್ವ್ ಆಸ್ ಫುಡ್ ರಿಚ್ ಇನ್ ಪ್ರೋಟೀನ್, ಮಿನರಲ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ವಿಟಮಿನ್ಸ್. ಇದಿಷ್ಟು ಕಂಟೆಂಟ್ಸ್ ಏನ್ ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಥಿಂಗ್, SCP ಅಂದ್ಕೂಡ್ಲೆ ಸಿಂಗಲ್ ಸೆಲ್ ಪ್ರೋಟೀನ್ ಅಂತೇಳಿ ಕರಿತೀವಿ. ಸಿಂಗಲ್ ಸೆಲ್ ಪ್ರೋಟೀನ್ ಈಸ್ ರಿಚ್ ಇನ್ ಹೈ ಕ್ವಾಲಿಟಿ ಆಫ್ ಪ್ರೋಟೀನ್. ಹೈ ಕ್ವಾಲಿಟಿ ಆಫ್ ಪ್ರೋಟೀನ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬೆನಿಫಿಟ್ ನೋಡಿ, ಅಂಡ್ ಪೂರ್ ಇನ್ ಫ್ಯಾಟ್ಸ್. ಫ್ಯಾಟ್ ಕಡಿಮೆ ಇರುತ್ತೆ SCPಲಿ, ಬಟ್ ಕ್ವಾಲಿಟಿ ಆಫ್ ಪ್ರೋಟೀನ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ನೋಡಿ, ಇದು ಒಳ್ಳೆ ಕಂಪ್ಯಾರಿಸನ್ ಆಗುತ್ತೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಕ್ಕೆ. ಇಟ್ ಹ್ಯಾಸ್ ಬಿನ್ ಎಸ್ಟಿಮೇಟೆಡ್ ದಟ್ 250 kg cow
ಒಂದು 250 kg ಕೌನ ಏನ್ ಮಾಡ್ತಿದ್ದೀರಾ, ರಿಯರ್ ಮಾಡ್ತಾ ಇದ್ದೀರಾ. ಪ್ರೊಡ್ಯೂಸ್ 200 ಗ್ರಾಮ್ ಆಫ್ ಪ್ರೋಟೀನ್ ಪರ್ ಡೇ. ಅಂದ್ರೆ ನೀವೀಗ ಸಾಕ್ಬೇಕಾದ್ರೆ 250 kg ಇರುವಂತ ಒಂದು ಕೌನ ರಿಯರ್ ಮಾಡ್ತಾ ಇದ್ದೀರಾ. ಆ 250 kg ಆಫ್ ಕೌ ಏನ್ ಮಾಡುತ್ತೆ, ಪರ್ ಡೇಗೆ 200 ಗ್ರಾಮ್ ಪ್ರೋಟೀನ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅದೇ ತರ ನೋಡಿ, ಇನ್ ದಿ ಸೇಮ್ ಪೀರಿಯಡ್ 250 ಗ್ರಾಮ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್, 250 ಗ್ರಾಮ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಲೈಕ್ ಮಿಥಿಲೋಫಿಲ್ಲಸ್ ಮಿಥಿಲೋಟ್ರೋಪಸ್. ಮಿಥಿಲೋಟ್ರೋಪಸ್ ಮೈಕ್ರೋ ಆರ್ಗ್ಯಾನಿಸಮ್ ಎಷ್ಟಿದೆ, 250 ಗ್ರಾಮ್ ಇದೆ. ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಬೌಟ್ 25 ಟನ್ಸ್ ಆಫ್ ಪ್ರೋಟೀನ್. 25 ಟನ್ಸ್ ಆಫ್ ಪ್ರೋಟೀನ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿ, ಕಂಪೇರ್ ಮಾಡಿ. 25 kg ಆಫ್ ಕೌ ಪ್ರೊಡ್ಯೂಸಸ್ 200 ಗ್ರಾಮ್ ಆಫ್ ಪ್ರೋಟೀನ್ ಪರ್ ಡೇ, ಬಟ್ 250 ಗ್ರಾಮ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಲೈಕ್ ಮಿಥಿಲೋಫಿಲ್ಲಸ್ ಮಿಥಿಲೋಟ್ರೋಪಸ್ ಕ್ಯಾನ್ ಪ್ರೊಡ್ಯೂಸ್ ಅಬೌಟ್ 25 ಟನ್ಸ್ ಆಫ್ ಪ್ರೋಟೀನ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಇಲ್ಲಿ ಇಂಡಿಕೇಟ್ ಮಾಡೋದ ಪಾಯಿಂಟ್. ಇನ್ ದಿ ಸೇಮ್ ಪೀರಿಯಡ್ 25 grams of microorganism like Methylophyllus methylotropus, because of its high content of biomass production and growth, can produce about 25 tons of protein and produce ಮಾಡುವಂತ capacity ಇದೆ. That is the speciality of SCP. SCP means single cell protein. Definition ಯಾವಾಗಲೂ ನೆನಪಿಟ್ಕೊಳ್ಳಿ. SCP ಅಂದ್ಕೊಳ್ಳಿ, production of protein in large scale using microorganisms and growing them in low cost raw material. ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಿದೀವಿ ಲಾರ್ಜ್ ಸ್ಕೇಲ್ ಅಲ್ಲಿ. ಯಾರನ್ನ ಯೂಸ್ ಮಾಡಿ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ನ ಯೂಸ್ ಮಾಡಿ, ಅಂಡ್ ಗ್ರೋಯಿಂಗ್ ದೆಮ್ ಎಲ್ಲಿ ಡೆವಲಪ್ ಮಾಡ್ತಿದೀವಿ ಅಂದ್ರೆ ಲೋ ಕಾಸ್ಟ್ ರಾ ಮೆಟೀರಿಯಲ್ ಮೇಲೆ. ದಟ್ ಒನ್ ಇಸ್ ಕಾಲ್ಡ್ SCP.